ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ವಿಡಿಯೋ ನೋಡ್ತೀರಾ, ಯಾರೂ ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ಮೊನ್ನೆ ನರ್ಸರಿಗೆ ಹೋದಾಗ ಸೇವಂತಿಗೆ ಗಿಡ ತಗೊಂಡು ಬಂದಿದ್ದೆ. ಇದು ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಯೆಲ್ಲೋ ಕಲರು ಮತ್ತು ಗ್ರೀನ್ ಕಲರ್ ಎರಡು ಮಿಕ್ಸ್ ಕಲರ್ ಇದೆ. ಹಂಗಾಗಿ ನನಗೆ ಇದು ತುಂಬ ಇಷ್ಟ ಆಯಿತು. ಸೇವಂತಿಗೆ ಗಿಡ ತಗೊಂಡು ಬಂದೆ. ನೀವು ನರ್ಸರಿನಲ್ಲಿ ಸೇವಂತಿಗೆ ಗಿಡ ತರಕ್ಕೆ ಹೋದಾಗ ಅದರ ಪಕ್ಕದಲ್ಲಿ ಸಣ್ಣ ಸಣ್ಣ ಸಸಿ ಬಂದಿದೆಯಾ ಅಂತ ನೋಡಿ ಚೆಕ್ ಮಾಡಿ ತಗೊಳ್ಳಿ. ಯಾಕೆಂದರೆ ನಾವು ಹಂಗೆ ತಗೊಬಂದರೆ ಒಂದೊಂದೇ ಗಿಡ ಇರುತ್ತೆ, ಅದು ನಾವು ತಂದು ಹಾಕಿದ್ರೂ ಅದು ಬಾಳಿಕೆ ಬರೋಲ್ಲ, ಸತ್ತೋಗ್ಬಿಡುತ್ತೆ. ಹಂಗಾಗಿ ನಾವು ಈ ಥರ ಅಬ್ಸರ್ವ್ ಮಾಡಿ ತೊಗೊಂಬರ್ಬೇಕು. ನಾನು ಅದೇ ಥರ ನೋಡಿದೆ. 2 ಪಾಟಲ್ಲೂ ಸಣ್ಣ ಸಣ್ಣ ಸಸಿಗಳು ಬಂದಿತ್ತು. ಹಂಗಾಗಿ ನಾನು ಒಂದೇ ಕಲ್ಲರೇ 2 ಪಾಟ್ ತೊಗೊಂಬಂದಿದ್ದೀನಿ. ಇನ್ನೂ ಈ ಕಲರ್ ಇತ್ತು, ರೆಡ್ ಕಲರು ಎಲ್ಲ ಇತ್ತು. ನಮ್ಮ ಯಜಮಾನ್ರು ತಗೋ ಅದನ್ನು ಅಂತ ಇದ್ರು. ಅದರ ಪಕ್ಕದಲ್ಲಿ ಸಣ್ಣ ಸಣ್ಣ ಸಸಿಗಳು ಬಂದಿರಲಿಲ್ಲ ನೋಡಿ. ಇದರಲ್ಲಿ ಎಷ್ಟೊಂದು ಸಸಿಗಳು ಬಂದಿದೆ, ಹಂಗಾಗಿ ನಾನು ಇದು ತಗೊಂಡೆ. ಬೇರೆ ಕಲರಲ್ಲಿ ಸಸಿಗಳು ಬಂದಿರಲಿಲ್ಲ, ಹಂಗಾಗಿ ನಾನು ಅದನ್ನು ತಗೊಳ್ಳಿಲ್ಲ. ನೆಕ್ಸ್ಟ್ ಯಾವಾಗಾದರೂ ಹೋದಾಗ ನೋಡೋಣ ಅಂತ ಅಂದ್ಕೊಂಡು ಇದನ್ನು ತಗೊಬಂದೆ. ಇದನ್ನು ತಗೊಬಂದು ಒಂದು 5-6 ದಿವಸ ಆಗಿದೆ. ನಾನು ಇವಾಗ ರೀಪಾಟ್ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಮುಂಚೆನೇ ಪಾಟಿ ಮಿಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಒಂದು ಚೀಲದಲ್ಲಿ ತುಂಬಿಟ್ಟಿರ್ತೀನಿ. ಈ ಥರ ಸಡನ್ನಾಗಿ ಏನಾದರೂ ರೀಪಾಟ್ ಮಾಡ್ಕೋಬೇಕು ಅಂದಾಗ ನನಗೆ ಆ ಮಣ್ಣು ತಗೊಂಡು ನಾನು ರೀಪಾಟ್ ಮಾಡ್ಕೊತೀನಿ ನೋಡಿ. ನಾನು 2 ಪಾಟು ಸೇವಂತಿಗೆ ಸಸಿ ತಂದಿದ್ದು. ಅದರಲ್ಲಿ ನನಗೆ 6 ಸಸಿಗಳಾಗುತ್ತೆ ನೋಡಿ. ನೀವೇ ನೋಡ್ತಾ ಇರ್ಬೋದು, ಅಲ್ಲಿ ನೋಡಿ 6 ಪಾಟಲ್ಲಿ ನಾನು ಹಾಕ್ಕೊತೀನಿ. ಅಲ್ಲಿಗೆ 6 ಸಸಿಗಳು ಸಿಕ್ದಂಗೆ ಆಗುತ್ತೆ ನನಗೆ. ಈಗ ನಮಗೆ ಒಂದು ಸಸಿ ಹೋದ್ರೂ ಇನ್ನೂ 5 ಸಸಿನಾದರೂ ಉಳ್ಕೊಳ್ಳುತ್ತಾ. ನಾವು ಈ ಥರ ಮಾಡ್ಕೋಬೇಕು. ನಾವು ನರ್ಸರಿನಲ್ಲಿ ಸೇವಂತಿಗೆ ಗಿಡ ತಗೋಬೇಕಾದ್ರೆ ಒಂದೊಂದಿರೋದನ್ನು ನೋಡಿ ತಗೋಬಾರ್ದು. ಒಂದೊಂದು ಪಾಟಲ್ಲಿ 2-3 ಇಟ್ಟಿರ್ತಾರೆ. ಆ ಥರದ್ದನ್ನು ನೋಡಿ ತಗೊಂಡ್ರೆ ನಮಗೆ ಒಂದು ಸಸಿ ನಾವು ಕಳ್ಕೊಂಡ್ರೂ ಒಂದು ಸಸಿನಾದರೂ ಉಳ್ಕೊಳ್ಳುತ್ತೆ. ಈ ಥರ ಮಾಡ್ಕೋಬೇಕು ನಾವು. ನೋಡಿ ಇಲ್ಲಿ ನಾನಿಲ್ಲಿ ಕೂತಿದ್ದೀನಿ ನೋಡಿ, ಇಲ್ಲಿ ಬಂದವನು. ಈ ಸೇವಂತಿಗೆ ಗಿಡನ ನಾನು ಮೊನ್ನೆ ದೊಡ್ಡಾಲದ ಮರಕ್ಕೆ ಹೋಗಿದ್ನಲ್ಲ, ಆವಾಗ ತೊಗೊಂಡು ಬಂದಿದ್ದು. ಇದು ರೇಟ್ ಎಷ್ಟು ಅಂದ್ಕೊಂಡ್ರಿ ನೀವು? ಇಲ್ಲೆಲ್ಲ ಜಾಸ್ತಿ ಇರುತ್ತೆ, 30 ರೂಪಾಯಿ ಅಷ್ಟೇ. 30 ರೂಪಾಯಿಗೆ ನನಗೆ ನೋಡಿ ಒಂದು ಪಾಟಲ್ಲೇ 3 ಸಸಿ ಬಂದಿರುತ್ತೆ ನೋಡಿ. ಎಷ್ಟು ಕಡಿಮೆ ಅಲ್ವಾ? ತುಂಬ ಖುಷಿಯಾಗುತ್ತೆ. ಹಂಗಾಗಿ ನಾನು ಅಲ್ಲೇ ಹೆಚ್ಚಾಗಿ ಹೋಗೋದು. ಈ ಸೇವಂತಿಗೆ ಗಿಡನ ನಾನು ಯಾವ ನರ್ಸರಿನಲ್ಲಿ ತಗೊಂಡೆ ಅಂದರೆ, ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನೋಡಿ, ಸಿರಾಮಿಕ್ಸ್ ಪಾಟ್ಗಳು ಅಂತ ಹಾಕಿದ್ದೆ ನೋಡಿ. ಆ ನರ್ಸರಿನಲ್ಲೇ ತಗೊಂಡಿದ್ದು. ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಅಡ್ರೆಸ್ಸು ಸಿಗುತ್ತೆ, ಮತ್ತು ಯಾವ ಏರಿಯಾ, ಯಾವ ಊರು, ಯಾವ ನರ್ಸರಿ ಅಂತ ಮತ್ತೆ ಕಮೆಂಟ್ ಹಾಕಬೇಡಿ. ಯಾಕೆಂದರೆ ಆ ವಿಡಿಯೋ ನೋಡಿ, ಆ ವಿಡಿಯೋದಲ್ಲೇ ಫುಲ್ ಡೀಟೇಲ್ ಅಡ್ರೆಸ್ ಎಲ್ಲ ಹಾಕಿದ್ದೀನಿ ನಾನು ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನೋಡಿ ಅದು ಚಿಕ್ಕ ಸಸಿ ನೋಡಿ. ಅದರಲ್ಲಿ ಒಂದು 2-3 ಎಕ್ಸ್ಟ್ರಾ ಸಸಿಗಳೇ ಇದ್ದು, ನಾನು ಆ ಸಸಿಗಳೆಲ್ಲನೂ ಸಪ್ರೇಟ್ ಪಾಟ್ಗೆ ಹಾಕ್ತಾಯಿದ್ದೀನಿ. ನಾನು ಚಿಕ್ಕ ಪಾಟ್ಗೆ ಹಾಕ್ತಾಯಿದ್ದೀನಿ, ಯಾಕೆಂದರೆ ಅವೆಲ್ಲ ಸೆಟ್ ಆಗಬೇಕು. ಅದಕ್ಕೋಸ್ಕರ ಚಿಕ್ಕ ಪಾಟ್ಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅವು ಇನ್ನೂ ಪಕ್ಕದಲ್ಲೆಲ್ಲ ಸಸಿಗಳು ಜಾಸ್ತಿ ಬಂದು ದೊಡ್ಡದಾಗುತ್ತಲ್ಲ, ಆವಾಗ ನಾವು ದೊಡ್ಡ ಪಾಟಿಗೆ ಹಾಕೋಬೇಕು. ನಾವು ಯಾವುದೇ ಸಸಿಗಳನ್ನ ನೆಡಬೇಕಾದ್ರೂ ಅಷ್ಟೇ ಫಸ್ಟು ಚಿಕ್ಕ ಪಾಟಲ್ಲೇ ಹಾಕೋಬೇಕು, ದೊಡ್ಡ ಪಾಟಿಗೆ ಹಾಕೋಬಾರ್ದು. ಯಾಕೆಂದರೆ ನಾವು ಫಸ್ಟೇ ದೊಡ್ಡ ಪಾಟಲ್ಲಿ ಹಾಕ್ಕೊಂಡ್ರೆ ಅದು ಬರೀ ಬೇರೆ ಬಿಟ್ಕೊಳುತ್ತೆ ಹೊರ್ತು ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ. ನನಗೆ ಇದು ಅನುಭವ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫಸ್ಟು ನಾನು ಸ್ಟಾರ್ಟಿಂಗಲ್ಲಿ ಗಾರ್ಡನ್ ಮಾಡಿದಾಗ ನಾನು ಇದೇ ಥರನೇ ಮಾಡಿದ್ದು. ಫಸ್ಟು ಸಣ್ಣ ಸಸಿ ತಂದ್ಬಿಟ್ಟು ದೊಡ್ಡ ಪಾಟಲ್ಲಿ ಹಾಕಿದಾಗ ಬರೀ ಬೇರೆ ತುಂಬ್ಕೊಂಡಿತ್ತು ಆ ಪಾಟಲ್ಲೆಲ್ಲ. ಹಂಗಾಗಿ ನಾವು ಚಿಕ್ಕ ಪಾಟಲ್ಲೇ ಹಾಕೋಬೇಕು ನೋಡಿ. ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಜಾನಿ ನೋಡಿ ಪಾಪ, ನಾನು ಎಲ್ಲಿರ್ತೀನಿ ಅಲ್ಲಿರ್ತಾನೆ. ನನಗೆ ಒಂಥರ ಕರುಳು ಚುರ್ರು ಅಂದ್ಬಿಡ್ತು. ಬಿಸಿಲು ಬೇರೆ ಅಲ್ಲಿ. ನಾನು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿ ಸಿಂಟೆಕ್ಸ್ ಇಡತ್ತೆ, ಒಂದು ಸ್ವಲ್ಪ ನೆಳ್ಳಿರುತ್ತೆ. ನಾನು ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ತಿರ್ತೀನಿ. ಇವನು ಒಂದೇ ಇರಲ್ವಲ್ಲ, ಓಡಾಡ್ತಿರ್ತಾನೆ. ಹಂಗಾಗಿ ಅಲ್ಲಿ ಹೋಗೋದು ಇಲ್ಲಿ ಬರೋದು. ಬಿಸಿಲಲ್ಲಿ ಅವನಿಗೆ ತಡಿಯೋಕ್ಕಾಯ್ತಾ ಇರಲ್ಲ ನೋಡಿ, ಎಲ್ಲಿ ಬಂದು ಮಲ್ಕೊಂಡಿದ್ದಾನೆ. ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ, ನನ್ನ ಎದುರಿಗೆ ಬಂದು ಕೂತಿದ್ದಾನೆ. ನನಗಂತೂ ಅವ್ನು ನೋಡಿ ಕರುಳು ಒಂಥರ ಚುರುಕು ಅಂದ್ಬಿಡ್ತು. ಹಂಗಾಗಿ ಇದನ್ನೆಲ್ಲ ರೀಪಾಟ್ ಮಾಡಿಬಿಟ್ಟು ಮನೆಗೆ ಕರ್ಕೊಬಂದು ಮತ್ತೆ ಸ್ವಲ್ಪ ಸುಧಾರಿಸಿ ಆಮೇಲೆ 5 ಗಂಟೆಗೆ ನಾನು ಮತ್ತೆ ಟೆರಸ್ಸಿಗೆ ಹೋಗಿ ಈ ಕೆಲಸ ಎಲ್ಲ ಮುಗಿಸ್ದೆ. ಒಂದೊಂದ್ಸತಿ ಎಷ್ಟು ಪಾಪ ಅವ್ನು ಇದು ಮಾಡ್ತಾನೆ ಅಂದರೆ, ನಾನು ಎಲ್ಲಿರ್ತೀನಿ ಅಲ್ಲಿರ್ತಾನೆ. ಮಳೆ ಆಗಲಿ ಬಿಸಿಲಾಗಲಿ ಅಲ್ಲಿರ್ತಾನೆ. ಯಾವ ಜನ್ಮದಲ್ಲಿ ನನಗೆ ಮಗ ಆಗಿದ್ನೋ ಏನೋ ಪಾಪ, ಈ ಜನ್ಮದಲ್ಲಿ ನಾಯಾಗಿ ನನ್ನ ಋಣ ತೀರ್ಸೋಕೆ ಬಂದಿದ್ದಾನೋ ಏನೋ ಗೊತ್ತಿಲ್ಲ. ನಾನು ಆ ಥರ ಅಂದ್ಕೊಂಡಿದ್ದೀನಿ. ನನಗೆ 2 ಪಾಟು ಸೇವಂತಿಗೆ ಗಿಡದಿಂದ 6 ಸಸಿ ಮಾಡ್ಕೊಂಡಿದ್ದೀನಿ ನೋಡಿ. 6 ಸಸಿಗಳಾಗಿದೆ. ಇವಾಗ ನೀರು ಹಾಕ್ತಾಯಿದ್ದೀನಿ ನೋಡಿ. ಲಾಸ್ಟಲ್ಲಿ ಸ್ವಲ್ಪ ಹಾಕೋಬೇಕು. ನಾವು ಸೇವಂತಿಗೆ ಗಿಡಕ್ಕೆ ಹೆಚ್ಚು ನೀರು ಹಾಕ್ಬಾರ್ದು, ಕೊಳ್ತೋಗ್ಬಿಡ್ತದೆ. ಹಂಗಾಗಿ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ.
ಸೇವಂತಿಗೆ ಹೂದು ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ, ಗ್ರೀನು ಮತ್ತು ಯೆಲ್ಲೋ ಎಷ್ಟು ಚೆನ್ನಾಗಿದೆ. ನಾನು ಈ ಥರ ಹೂ ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹಂಗಾಗಿ ನನಗೂ ನೋಡಿದ ತಕ್ಷಣವೇ ಒಂಥರ ತಗೋಬೇಕು ಅನ್ನಿಸ್ತು. ನಾನು ಚೆಕ್ ಮಾಡಿದೆ ಪಕ್ಕದಲ್ಲಿ ಸಸಿಗಳಿದೆಯಾ ಏನೋ ಅಂತ ನೋಡಿ ಚೆಕ್ ಮಾಡಿ ತಗೊಂಡಿದ್ದು. ಹಂಗಾಗಿ ನನಗೆ 6 ಸಸಿಗಳು ಸಿಕ್ಕಿದ್ದು. ಗುಂಡವ ಮನೆಗೆ ಹೋಗೋಣಪ್ಪ, ಮನೆಗೆ ಹೋಗೋಣ. ಮನೆಗೆ ಬಿಸಿಲು ಐತೈತೆ ನಿಮಗೆ, ಬಿಸಿಲು. ಚಕ್ಲಿ ಕೊಡೋಣ, ಚಕ್ಲಿ ಬೇಕಾ? ಚಕ್ಲಿ ನೋಡಿ ಹೆಂಗೆ ಮಾಡ್ತಿದ್ದಾನೆ ನೋಡಿ. ಬಾ ಹೋಗೋಣ, ಬಾ ಮನೆಗೆ ಹೋಗೋಣ. ಚಕ್ಲಿ ಬೇಕು, ಚಕ್ಲಿ. ಬಂಗಾರ ಗುಂಡಣ್ಣ ಅವನು. ನೋಡಿ ನೀರೆಲ್ಲ ಹಾಕಾಯ್ತು. ಇವಾಗ ನೀಟಾಗಿ ಜೋಡಿಸಿದ್ದೀನಿ. ನನಗೆ ಈ ಥರ ಜೋಡಿಸ್ಬಿಟ್ಟು ನೋಡೋಕ್ಕೆ ಚೆಂದ, ಖುಷಿ ಆಗುತ್ತೆ ನನಗೆ ಸೇವಂತಿಗೆ ಗಿಡನ. ಅದಕ್ಕೋಸ್ಕರ ನಾನು ಈ ಥರ ನೀಟಾಗಿ ಜೋಡಿಸಿಟ್ಟಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ. ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.